ಏಕೆಂದರೆ ಬಿ ಜೆ ಪಿ ಅಂತ ಬಂದಾಗ ಶಿಸ್ತಿನ ಪಕ್ಷ, ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ತಾರೆ. ಅದೆಲ್ಲವನ್ನ ಕೂಡ ಬದಿಗೊತ್ತಿ ಇವತ್ತು ನಡ್ಕೊಳ್ತಾ ಇರುವಂಥ ರೀತಿ ಬಿ ಜೆ ಪಿ ಪಕ್ಷದ ಒಬ್ಬ ಸದಸ್ಯನಾಗಿ ನಿಮ್ಮ ಮನಸ್ಸಿಗೆ ಅದು ಎಷ್ಟು ಆಘಾತ ತಂದಿದೆ? ನರೇಂದ್ರ ಮೋದಿ ಅಂತ ಒಬ್ಬ ಜಾಗತಿಕ ನಾಯಕ ಇವತ್ತು ನಮಗೆ ಲೀಡರ್ ಆಗಿದ್ದಾರೆ. ಭಾರತ ದೇಶವನ್ನು ಕಳೆದ 10 ವರ್ಷದ ಆಡಳಿತದಲ್ಲಿ ಯಶಸ್ವಿಯಾಗಿ ತಗೊಂಡೋಗಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಕರ್ನಾಟಕದ ಬಿ ಜೆ ಪಿ ಯಾಕಪ್ಪ ಹಿಂಗಾಯಿತು ಅಂತ ಹೇಳುವಂಥದ್ದು. ನಾನು ಅಧ್ಯಕ್ಷನಾಗಿದ್ದಾಗ ನಾವು ಅಧಿಕಾರಕ್ಕೆ ಬಂದೆವು. ನನಗೊಂದು ಹೆಗ್ಗಳಿಕೆ ಮತ್ತೊಂದು ಎಲ್ಲವಿತ್ತು. ಆದರೆ ಯಾರೋ ಒಂದು ವ್ಯಕ್ತಿಯಿಂದ ಅಧಿಕಾರಕ್ಕೆ ಬರಲಿಲ್ಲ. ನನ್ನ ಸಂಘಟನೆಯಲ್ಲಿದ್ದಂಥ 10 ಹಲವು ಪ್ರಮುಖರು ಎಲ್ಲವನ್ನ ಈ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಮತ್ತು ರಾಜಕಾರಣದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಕೊಡಬೇಕು. ಕರ್ನಾಟಕದ ರಾಜಕಾರಣ ಅದು ಅಷ್ಟು ಕೆಡ್ತಾ ಹೋಗ್ತಾ ಇದೆ ಕಾಂಗ್ರೆಸ್ ಆಡಳಿತದಲ್ಲಿ. ಆದ ಕಾರಣ ನಾವು ಅದರಿಂದ ವಿಭಿನ್ನವಾದಂಥ ಆಡಳಿತ ಕೊಡಬೇಕು. ಜನತಾದಳ ಇರ್ಬೋದು, ಕಾಂಗ್ರೆಸ್ಗಿಂತ ವಿಭಿನ್ನ ಆಡಳಿತ ಕೊಡಬೇಕು ಅಂತ ಬಂದವರು. ಮಾಡಿದೆವು, ಅದನ್ನು ಪ್ರಾರಂಭಿಕ ಹಂತದಲ್ಲೇ ಮಾಡಿದೆವು. ಆದರೆ ಅದರ ನಂತರದ ದಿನಗಳಲ್ಲಿ ನಾವು ಕೂಡ ಒಂದಷ್ಟು ಅಧಿಕಾರ ಸಿಕ್ಕಬೇಕು ಅಂತಾದರೆ ಬೇರೆಯವರನ್ನು ಕರ್ಕೊಳ್ಬೇಕು ಅಂತ ಹೇಳಿ ಸ್ವಾಭಾವಿಕ. ಪಕ್ಷದ ಸಂಘಟನೆ ಬೆಳಿಬೇಕು ಅಂತ ಹೇಳಿದ್ರೆ ಬೇರೆಯವರು ಬರಬೇಕು. ಬೇರೆಯವ್ರನ್ನ ತಗೊಳ್ಳುವಂಥದ್ದು ಅದು ತಪ್ಪಲ್ಲ. ಆದರೆ ನಮ್ಮ ಪಕ್ಷದ ಜೊತೆಗೆ ಹೊಸ ಚಿಗುರುಗಳು ಸೇರ್ಕೊಳ್ಬೇಕು. ಆದರೆ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ಎಲ್ಲವನ್ನು ಬದಿಗೊತ್ತಿ ಅಧಿಕಾರ ಒಂದೇ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್ ಇದಾಗಬಾರ್ದು. ಇದು ಆಗ್ತಾ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಬೇಸರ. ಏನಾಗ್ತದೆ ಅಂದರೆ ಏನಕ್ಕೆ ಸರ್ ಈಗ ಬಣ ರಾಜಕೀಯ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಪ್ರತಿನಿತ್ಯ ಮಾಧ್ಯಮಗಳು ಯಾವುದನ್ನು ಕೂಡ ಇಲ್ಲದೇ ಇರುವಂಥದ್ದನ್ನು ತೋರಿಸುವಂಥ ಅವಶ್ಯಕತೆ ಮಾಧ್ಯಮಗಳಿಗೂ ಕೂಡ ಖಂಡಿತ ಇಲ್ಲ. ಆಡಳಿತ ಪಕ್ಷದ್ದು ಅಷ್ಟೊಂದು ಲೂಪ್ ಹೋಲ್ಸ್ ಇದ್ರೂ ಕೂಡ ಎತ್ತಿ ಅದನ್ನು ತೋರಿಸಿ ಎಫಿಷಿಯೆಂಟ್ ಆಗಿ ನಿಲ್ಲಿಸುವಂಥ ಶಕ್ತಿಯನ್ನು ಬಿ ಜೆ ಪಿ ಕಳ್ಕೊಳ್ತಾ ಇದೆ. ಕಾರಣ ಇಷ್ಟೇ, ಬಣ ಬಡಿದಾಟ ಇದೆ, ಒಗ್ಗಟ್ಟಿಲ್ಲ. ಒಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ವರ್ಸಸ್ ವಿಜೇಂದ್ರ ಅಂತ ಆಗ್ಬಿಟ್ರೆ, ಇನ್ನೊಂದು ಕಡೆ ಈಗ ಶ್ರೀರಾಮುಲು ಆ್ಯಂಡ್ ಜನಾರ್ದನ್ ರೆಡ್ಡಿ ಅಂತ ಶುರು ಆಗಿದೆ. ಈಗ ಸುಧಾಕರ್ ಅವರು ಕೂಡ ವಿಜೇಂದ್ರ ವಿರುದ್ಧ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರ ವಿರುದ್ಧ ವಿಚಾರಕ್ಕೆ ಸಿಡಿದು ನಿಂತಿದ್ದಾರೆ. ವಾಟ್ಸ್ ಹ್ಯಾಪನಿಂಗ್ ಆಕ್ಚುಲಿ ಇನ್ ಬಿಜೆಪಿ? ಪ್ರಾಕ್ಟಿಕಲಿ ಏನಾಗಿದೆ ಕರ್ನಾಟಕದಲ್ಲಿ ಅಂತ ಹೇಳಿದರೆ, ರಾಜಕಾರಣದಲ್ಲಿ ಬಣಗಳು ಮತ್ತೊಂದು ಅದು ಸ್ವಾಭಾವಿಕ. ನೀವು ನೋಡಿದಿರಿ ಕಾಂಗ್ರೆಸ್ ಎಷ್ಟು ಬಾರಿ ವಿಭಜನೆ ಆಯಿತು, ಬಣ ಬಡಿದಾಟ ಇದೆಲ್ಲ ಇರುವಂಥದ್ದು ಸ್ವಾಭಾವಿಕ. ಆದರೆ ಇದಕ್ಕಿಂತ ವಿಭಿನ್ನವಾದಂಥ ಪಾರ್ಟಿ ಬಿ ಜೆ ಪಿ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಹಿರಿಯರ ಕಲ್ಪನೆ ಇದ್ದಿರುವಂಥದ್ದು. ಇವತ್ತು ನೀವು ಹೇಳಿದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದಿರಲಿ, ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ಜನ ಪರವಾದಂಥ ವಿಚಾರಗಳು ಮಾಡುವಂಥ, ಅಧಿಕಾರ ಇಲ್ಲದಾಗ ಆಡಳಿತ ಪಾರ್ಟಿಗೆ ಮೂಗುದಾರ ಹಾಕಿ ಕಡಿವಾಣ ಹಾಕಿ ನೀವು ತಪ್ತಾ ಇದ್ದೀರಿ ಇಂಥದ್ದು ಸರಿ ಮಾಡಿ ಅಂತ ಹೇಳುವಂಥದ್ರಲ್ಲಿ ನಾವು ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ, ಲಾಲ್ ಕೃಷ್ಣ ಅದ್ವಾನಿ ಅವರ ಕಾಲದಿಂದ ಅದನ್ನು ನಾವು ಮಾಡಿದ್ದೇವೆ. ಈ ದೇಶದ ಹಿತಾಸಕ್ತಿಗೆ ಬಂದಾಗ ದೇಶದ ಪರವಾಗಿ ನಿಂತಿದ್ದೀವಿ. ಆದರೆ ದೇಶದ ಒಳಗೆ ಆಡಳಿತ ಮಾಡುವಂಥದ್ರಲ್ಲಿ ಆಡಳಿತ ಕುಸಿತ ಕಂಡಾಗ ಆ ಆಡಳಿತವನ್ನು ಸರಿದಾರಿಗೆ ತರುವಂಥದ್ದನ್ನು ಇಂದಿರಾ ಗಾಂಧಿಯವರ ಕಾಲದಲ್ಲಿರ್ಬೋದು, ರಾಜೀವ್ ಗಾಂಧಿಯವರ ಕಾಲದಲ್ಲಿರ್ಬೋದು, ನರಸಿಂಹರಾಯರ ಕಾಲದಲ್ಲಿರ್ಬೋದು, ಪ್ರತಿ ಹಂತದಲ್ಲಿ ಮಾಡ್ತಾ ಬಂದಿದ್ದೇವೆ ನಾವು. ಆದ ಕಾರಣ ಬಿ ಜೆ ಪಿ ಅಂತ ಹೇಳಿದರೆ ಆಡಳಿತಕ್ಕೆ ಬಂದರೆ ಆಡಳಿತ ಸೂತ್ರವನ್ನು ಯಶಸ್ವಿಯಾಗಿ ಮಾಡ್ತದೆ. ವಿರೋಧ ಪಕ್ಷದಲ್ಲಿದ್ದರೆ ವಿರೋಧ ಪಕ್ಷದ ಕರ್ತವ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೇವೆ ಅಂತಂದು ಹೇಳುವಂಥ ಭಾವನೆ ಇತ್ತು. ಆದರೆ ಕರ್ನಾಟಕದಲ್ಲಿ ಕಳೆದ ನಾವು ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆದಮೇಲೆ ಅಧಿಕೃತ ವಿರೋಧ ಪಕ್ಷವಾಗಿ ನಾವು, ಅದು ಕೂಡ 65 ಸಣ್ಣ ಸಂಗತಿಯಲ್ಲ, ಒಳ್ಳೆ ಸಂಖ್ಯೆ 65. ಭಾರತೀಯ ಜನತಾ ಪಾರ್ಟಿ ಪ್ರಾರಂಭದಲ್ಲಿ 4, ಆಮೇಲೆ 40, ಆಮೇಲೆ 44, ಆಮೇಲೆ 79, ಆಮೇಲೆ 110ಕ್ಕೆ ಏರಿದ್ದು. ಆದರೆ ಆ 4 ಇದ್ದಾಗಲೂ ಅತ್ಯಂತ ಸಬಲ. ಎ ಕೆ ಸುಬ್ಬಯ್ಯರವರಿದ್ದಾಗ ನೀವು ನೋಡಿದಿರಿ ರೋಲೆಕ್ಸ್ ವಾಚ್ ಹಗರಣ.